ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955 ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1989 ಕುರಿತು ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿ ಕಾರ್ಯಾಗಾರ ನಡೆದಿದೆ. ಜಿಲ್ಲಾ ಮಟ್ಟದ ಕಾರ್ಯಾಗಾರ ಮಾಡಿ ಕೇವಲ ಶಿರಸಿಯವರನ್ನು ಕರೆದು ಉಳಿದ 11 ತಾಲೂಕುಗಳಲ್ಲಿನ ದಲಿತ ಮುಖಂಡರು ಹಾಗೂ ಸಂಘಟನೆಗಳಿಗೆ ಮಾಹಿತಿ ನೀಡದೆ ಆಹ್ವಾನಿಸದೆ ಸಂವಾದ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮೂಲಕ ದಲಿತರ ಹಿತ ಕಾಯಬೇಕಾಗಿದ್ದ ಸರ್ಕಾರ ದಲಿತರ ಹಕ್ಕನ್ನು ದಮನ ಮಾಡುತ್ತಿದೆ. ಇದು ಕಾಂಗ್ರೆಸ್ಸಿನ ದಲಿತ ವಿರೋಧಿ ನೀತಿಯ ಮತ್ತೊಂದು ಉದಾಹರಣೆಯಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ನಂದನ್ ಬೋರ್ಕರ್ ಆರೋಪಿಸಿದ್ದಾರೆ. ನಮಸ್ಕಾರ. ನಿನ್ನೆ ದಿವಸ ಸೋಮವಾರ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ 1955 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಇದರ ಅರಿವು ಮೂಡಿಸುವ ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿ ಕಾರ್ಯಾಗಾರ ನಿನ್ನೆ ಶಿರಸಿಯಲ್ಲಿ ಆಯೋಜನೆ ಮಾಡಿದೆ. ಕೇವಲ ಶಿರಸಿಯ ಜನರಿಗಷ್ಟೇ ಕರೆದು ಉತ್ತರ ಕನ್ನಡ ಜಿಲ್ಲೆಯ 11 ತಾಲೂಕಿನಲ್ಲಿ ಯಾವೊಬ್ಬ ದಲಿತ ಮುಖಂಡರಿಗೂ ಸಂಘಟನೆಯವರಿಗೂ ಆಹ್ವಾನ ಮಾಡದೆ ಈ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದಾರೆ. ನಾನೊಬ್ಬ BJPಯ SC ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ಇವರು ಮಾಡಿದಂಥ ಕಾರ್ಯಕ್ರಮವನ್ನು ನಾನು ಖಂಡನೆ ಮಾಡ್ತೀನಿ. ಸರ್ಕಾರ ಪ್ರತಿಯೊಂದು ಭಾಷಣದಲ್ಲಿ ನಾವು ದಲಿತರ ಪರವಾಗಿದ್ದೇವೆ ಅಂತೇಳಿ ಭಾಷಣದ ಉದ್ದಕ್ಕೂ ಹೇಳ್ತಾರೆ. ದಲಿತರಿಗಾಗಿ ಇದ್ದಂಥ ಕಾರ್ಯಕ್ರಮದಲ್ಲಿ ದಲಿತರನ್ನ ಹೊರಗಿಟ್ಟು ಕಾರ್ಯಕ್ರಮ ಮಾಡೋದು ಎಷ್ಟು ಸರಿ? ಈಗಾಗಲೇ ದಲಿತರಿಗಿದ್ದಂಥ ಹಣವನ್ನು ವಿವಿಧ ಗ್ಯಾರಂಟಿ ಯೋಜನೆಗಳಿಗೆ ನೀಡಿ ದಲಿತರ ಕ್ಷೇಮಾಭಿವೃದ್ಧಿಯನ್ನು ಹಕ್ಕನ್ನು ಮೊಟಕುಗೊಳಿಸಿದ್ರಿ. ಅದರ ಜೊತೆಗೆ ದಲಿತರಿಗಾಗಿ ಬೇಕಾಗಿದ್ದಂಥ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ದಲಿತರನ್ನೇ ಹೊರಗಿಟ್ಟು ಜಿಲ್ಲೆಯ ಕಾರ್ಯಕ್ರಮವನ್ನು ಕೇವಲ ಒಂದು ತಾಲೂಕಿಗೆ ಸೀಮಿತ ಮಾಡಿದರೆ ಇದನ್ನು ಯಾವ ನ್ಯಾಯ? ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ದಲಿತ ಬಾಂಧವರ ಪರವಾಗಿ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ಪುನಃ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗೂ, ಎಲ್ಲ ದಲಿತ ಮುಖಂಡರಿಗೂ, ಎಲ್ಲ ದಲಿತ ಸಮುದಾಯವನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಪುನಃ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.